ವೆಲ್ಕಮ್ ಟು ಶ್ರೀವಿಕ್ ನ್ಯೂಸ್. ನಾನು ಗೀತಾ ಜಯಭಾರ್ಗವ್. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆ 2025-30 ಅತ್ಯಂತ ಸಂಭ್ರಮ ಸಡಗರದಿಂದ ಕುತೂಹಲಕಾರಿಯಾಗಿ ನಡೆಯಿತು. ಸಂಭ್ರಮ ಸಡಗರ ಅಂತ ಅನ್ನಲು ಕಾರಣ ಯಾಕೆ? ಇದು ಬ್ರಾಹ್ಮಣ ಸಂಘದ ಚುನಾವಣೆ. ಬ್ರಾಹ್ಮಣದಿಂದ ಬ್ರಾಹ್ಮಣರಿಗಾಗಿ ಬ್ರಾಹ್ಮಣ್ಯಕ್ಕೋಸ್ಕರ ಈ ಚುನಾವಣೆ ನಡೆಯಿತು. ಸಂಘವನ್ನು ಮುಂದೆ ನಡೆಸುವ ದಾರಿಯಲ್ಲಿ ಭಿನ್ನಾಭಿಪ್ರಾಯ ಬಂದರೂ ಮುಟ್ಟುವ ದಾರಿ ಒಂದೇ. ಶಂಕರಾಚಾರ್ಯರು ಹೇಳಿದಂತೆ ಬದಲಾವಣೆ ಸೃಷ್ಟಿಯ ನಿಯಮ. ಇತಿಹಾಸ ತಿಳಿಯದೆ ಇರುವವನು ಮುಂದಿನ ಭವಿಷ್ಯದ ಹೆಜ್ಜೆ ಇಡಲಾರನು. ಈ ಎರಡು ಸಮಾಗಮದ ಜ್ಞಾನ ಮಂಥನದ ಆಯ್ಕೆಯೇ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಚುನಾವಣೆ 2025-30. ರಾಜ್ಯ ಮತ್ತು ಜಿಲ್ಲೆಯ ಚುನಾವಣೆ ಒಂದೇ ದಿನದಂದು ಅಂದರೆ 13ನೇ ತಾರೀಕು ನಡೆಯಿತು. 31 ಕ್ಷೇತ್ರಕ್ಕೆ ಜಿಲ್ಲಾ ಪ್ರತಿನಿಧಿಗಳ ಆಯ್ಕೆಯಾಯಿತು. ರಾಜ್ಯಾಧ್ಯಕ್ಷರ ಆಯ್ಕೆ ರೋಚಕದಿಂದ ಕೂಡಿತ್ತು. 11 ಕ್ಷೇತ್ರದಲ್ಲಿ ಯುನಾನಿಮಸ್ ಆಗಿ ಆಯ್ಕೆಯಾದವು. ಇದು ಭಿನ್ನಾಭಿಪ್ರಾಯದಲ್ಲೂ ಏಕತೆಯ ಸಿದ್ಧಾಂತವನ್ನು ತೋರುತ್ತದೆ. ಬನ್ನಿ, ಮತದಾರರ ಪ್ರಭುವಿನ ಮನದಾಳದ ಮಾತುಗಳನ್ನು ತಿಳಿಯೋಣ. ವೀಕ್ಷಕ ಬಂಧುಗಳೇ, ವಿಡಿಯೋ ಲೆಂತ್ ಜಾಸ್ತಿ ಇದೆ ಅಂತ ಸ್ಕಿಪ್ ಮಾಡಿ ರಿಸಲ್ಟ್ ಮಾತ್ರ ನೋಡಬೇಡಿ. ಮತದಾರರ ಮಾತುಗಳು ತೀಕ್ಷ್ಣವಾಗಿ ಯೋಚಿಸಿದರೆ ಬ್ರಾಹ್ಮಣರು ಮಾಡಬೇಕಾದ ಕಾರ್ಯ ಜ್ಞಾನವನ್ನು ತಿಳಿಯಬಹುದು. ನಮಸ್ತೆ ಸರ್, ನಾವು ಶ್ರೀವಿಕ್ ನ್ಯೂಸಿಂದ ಬಂದಿದ್ದೀವಿ. ಎಲೆಕ್ಷನ್ನು ಬ್ರಾಹ್ಮಣರದ್ದು ವಿಜೃಂಭಣೆಯಿಂದ ನಡೀತಾ ಇದೆ. ಸೊ ತಾವು ಮತ ಹಾಕ್ಬಿಟ್ಟು ಬಂದಿದ್ದೀರಾ. ಅಲ್ಲಿನ ಸಿಸ್ಟಮ್ ಯಾವ ರೀತಿ ಇತ್ತು ಅಂತ ಹೇಳ್ತೀರಾ? ಸಿಸ್ಟಮ್ ಈಸ್ ಎಕ್ಸಲೆಂಟ್. ನೋ ಹರಿ, ನಥಿಂಗ್. ಯಾರಿಗೂ ಕನ್ಫ್ಯೂಷನ್ ಇಲ್ಲ. ಸರಿಯಾಗಿ ಗೈಡ್ ಮಾಡ್ತಾರೆ. ID ಕಾರ್ಡ್ ನೋಡ್ತಾರೆ, ಇಂಥ ಬೂತ್ಗೆ ಹೋಗಿ ಅಂತಾರೆ. ಅಲ್ಲಿ ಹೋದರೆ ನಮಗೆ ವೋಟ್ ಹಾಕೋ ಚೀಟಿ ಕೊಡ್ತಾರೆ. ಅಲ್ಲಿ ತೋರಿಸಿದ್ರೆ ನಮಗೆ ಇದು ಮಾರ್ಕ್ ಮಾಡಿ ಒಳಗೆ ಬಿಡ್ತಾರೆ. ಒಳಗೆ ಹೋಗ್ಬಿಟ್ಟು ನಮಗೆ ಯಾರು ಇಷ್ಟ ಇದೆ ಅದು ನಾವು ಹಾಕಿ ಬರ್ತೇವೆ. ಸರ್, ಇನ್ನೊಂದು ಸಾಧಾರಣವಾಗಿ ಎಲ್ಲ ಎಲೆಕ್ಷನಲ್ಲಿ ಕೇಳಿಬರುವಂಥದ್ದೇನೆಂದರೆ ಮತದಾನ ಪ್ರಾಂಪ್ಟಾಗಿ ನಡೆಯಿಲ್ಲ, ಶುದ್ಧವಾಗಿ ನಡೆದಿಲ್ಲ ಅಂತ ಬರುತ್ತೆ. ಇಲ್ಲಿ ವಯಸ್ಸಾದವ್ರು ಕೆಲವು ಬರೋಕ್ಕಾಗಲ್ಲ, ಅಥವಾ ಎಲ್ಲೋ ಬೇರೆ ಕೆಲಸದಲ್ಲಿ ಇರ್ತಾರೆ. ನಮ್ಗೆ ಯಾಕಪ್ಪ ಈ ಸಣ್ಣ ಅಂತ ಮೆಂಬರ್ ಆಗಿ ಕೂಡ ಎಷ್ಟೋ ಜನ ಬಂದಿರಲ್ಲ. ಸೊ ಅಂಥ ಮತಗಳನ್ನು ತಪ್ಪಾಗಿ ಏನಾದರೂ ಉಪಯೋಗಿಸ್ಕೊತಾ ಇದ್ದಾರಾ? ಸಾಧ್ಯನೇ ಇಲ್ಲ ಇವರೇ. ಯಾಕಂದರೆ ಒಂದು ID ಚೆಕ್ ಮಾಡ್ತಾರೆ. ಆಮೇಲೆ ಈಗ ವಯಸ್ಸಾದವ್ರು ಕೂಡ ಬಂದಿದ್ದಾರೆ. ಎಷ್ಟೋ ಜನ ವೀಲ್ ಚೇರೆಲ್ಲ ಬಂದಿದ್ದಾರೆ, ಅವ್ರ ಕಡೆ ಕಟ್ಕೊಂಡು ಬಂದಿದ್ದಾರೆ. ಆದರೆ ಇನ್ನೊಂದು, ದೇರ್ ಇಸ್ ನೋ ಕಾಂಪಿಟೇಷನ್ ಲೈಕ್ ಇನ್ ಪೊಲಿಟಿಕ್ಸ್. ಇವ್ರು ಹಾಕಿದ್ರು, ಇವ್ರು ನೋ ಚಾನ್ಸ್. ಬೇಕಾಗಿಲ್ಲ. ಪ್ರೀತಿಯಿಂದ ಹಾಕಿದ್ರೆ ಹಾಕಿ, ಇಲ್ಲಂದ್ರೆ ಇಲ್ಲ, ಅಷ್ಟೇ. ಸೊ ದೇರ್ ಇಸ್ ನೋ ಇದು ಮಾಲ್ ಪ್ರಾಕ್ಟೀಸ್. ತಾವು ಎಲೆಕ್ಷನ್ಗೆ ವೋಟ್ ಹಾಕಕ್ಕೆ ಬಂದಿರಾ ಅನ್ಕೊಂತೀವಿ? ಹೌದು, ಎಲೆಕ್ಷನ್ಗೆ ವೋಟ್ ಹಾಕಕ್ಕೆ ಬಂದಿದ್ರಿ. ನಾವು ಗಂಡ ಹೆಂಡತಿ ಇಬ್ಬರು. ಸೊ ಹೇಗೆ ನಡೀತಿದೆ ಸರ್ ಎಲೆಕ್ಷನ್ಸು? ಇಲ್ಲಿ ತುಂಬ ಟ್ರೆಂಡ್ ಒಂದು ಜೋರಾಗಿದ್ದಂಗಿದೆಯಪ್ಪ. ಕೇಳಿಸ್ತಾ ಇರಬೇಕು ನಿಮಗೆ. ಟ್ರಾಫಿಕ್ಕು, ಜನಗಳು ಓಡಾಡ್ತಾ, ಆಮೇಲೆ ಅವ್ರು ಮಾತಾಡ್ತಾ ಇರೋದು ಜೋರಾಗಿದ್ದಂಗಿದೆ. ಸೊ ತಮ್ಮ ಅಭಿಪ್ರಾಯ ಪ್ರಕಾರ ಯಾರು ಗೆಲ್ಬೋದು ಅನ್ಕೊಳ್ತೀರಾ? ಗೆಲ್ಲೋದು ಮೋಸ್ಟ್ಲಿ ಇಬ್ಬರು 50-50 ಅದು ಇದ್ದಂಗಿದೆ. ಡಾಕ್ಟರ್ ಭಾನುಪ್ರಕಾಶ್ ಅವರು ಹಾಗೂ ರಘುನಾಥ್ ಅವರು. ಸ್ವಲ್ಪ ರಘುನಾಥ್ ಸರ್ ಏನೋ ಮೇಲ್ಗೈ ಕಾಣಿಸ್ತಾ ಇದೆಯಪ್ಪ. ದಿವೇ ಎಲ್ಲದು ಇಲ್ಲಿ ಪ್ರಚಾರ ಮಾಡ್ತಾ ಇರೋದು ನೋಡಿದ್ರೆ ಸ್ವಲ್ಪ ಮೇಲ್ಗೈ ಕಾಣಿಸ್ತೆ. ಬಟ್ ಪೈಪೋಟಿ ಇದ್ದಂಗಿದೆ ಇಬ್ಬರದು. ತುಂಬಾರು ಜಟಾಪಟಿಯಾಗಿ ಹೋರಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಹೌದು, ಡೆಫಿನೆಟ್ ಆಗಿ. ಅಲ್ಲಿ ಈ ಜನಗಳು ನೋಡ್ತಾ ಇದ್ರೆ, ಎಲ್ಲರ ಕೈಲೂ ಬ್ಯಾನರು ತಪ್ಪಿದ್ರೆ ಅವರು ಹೇಳ್ತಾ ಇರೋ ಒಂದು ಪ್ರಚಾರ ಇದು ನೋಡ್ತಾ ಇದ್ರೆ ತುಂಬ ಜೋರಾಗಿದ್ದಂಗಿದೆ ಎಲೆಕ್ಷನ್ ಇದು. ಬಟ್ ನೋಡೋಣ ಹೇಗೆ ಪ್ರಣಾಳಿಕೆಯನ್ನು ತರ್ತಾ ಇದ್ದಾರೆ ಒಂದು ಸಮಾಜನ ಸಂಘಟಿಸಲು. ಫಸ್ಟ್ ಆಫ್ ಯಾವುದು ಹೌದು, ಅವರು ನಮಗೆ ಒಂದು ಲಾಸ್ಟ್ ಟೈಮ್ ಬಂದ್ಬಿಟ್ಟು ನಮ್ಮ ಮನೆ ಹತ್ರ ಬಂದ್ಬಿಟ್ಟು ಅವರೆಲ್ಲ ಪ್ರಚಾರ ಮಾಡಿದಾಗ ಒಂದು ಕಾಲೇಜ್ ಆಗಲಿ ಅಥವಾ ಸ್ಕೂಲ್ ಆಗಲಿ ಬ್ರಾಹ್ಮಣರಿಗೆ ಏನಾದ್ರು ಮಾಡಬೇಕು ಅಂತ ಹೇಳಿಬಿಟ್ಟು ಒಂದು ಅವರು ವಿಶ್ವಾಸ ಅಂತ ಹೇಳ್ತಾ ಇದ್ದಾರೆ. ಡೆಫಿನೆಟ್ ಆಗಿ ಏನಾದ್ರು ಮಾಡ್ಬೋದು. ಯಾಕಂದರೆ ದಿವೇ ಅವರು ಇರೋ ಇಂಟ್ರ್ಯಾಕ್ಷನ್ಸು, ಆಮೇಲೆ ಅವ್ರ ಹತ್ರ ಇರೋ ಜನಗಳು ನೋಡಿದ್ರೆ ಒಂದು ಡೊನೇಷನ್ ಆಗಲಿ ಅಥವಾ ಒಂದು ಇದೆಲ್ಲ ಡೊನೇಷನ್ ಕಲೆಕ್ಟ್ ಮಾಡೋದಾರು ಆಗಲಿ ಮೈಟ್ ಬಿ ಮಾಡಬಹುದು ಅಂತ ಒಂದು ಮನಸ್ಸಲ್ಲಿದೆ. ಸರ್, ಬ್ರಾಹ್ಮಣ ಅಂದರೆ ಬ್ರಾಹ್ಮಣತ್ವವನ್ನು ಬೆಳೆಸುವಂಥ ಒಂದು ಸಂಘಟನೆ. ಸೊ ಈಗ ಸ್ಕೂಲ್ಸು ಕಾಲೇಜಸ್ ಓಪನ್ ಮಾಡಿದ್ರೆ ಸನಾತನ ಧರ್ಮಗಳನ್ನು ಬೆಳೆಸೋ ರೀತಿಯಲ್ಲಿ ಈ ಸ್ಕೂಲ್ಸು ಕಾಲೇಜು ಆಗೋದು ಬ್ರಾಹ್ಮಣರಿಗೆ ಎಜುಕೇಷನ್ ಕೊಡ್ಬೋದು, ಒಂದು ಬದುಕಲು ಒಂದು ದಾರಿ ತೋರಿಸ್ಬೋದು. ಆದರೆ ಸನಾತನ ಧರ್ಮ ಉಳಿಸಲು ಯಾವ ಒಂದು ಕೆಲಸ ಮಾಡ್ತಾರೆ ಅಂತ ತಾವು ಹೇಳ್ತೀರಾ? ಅಲ್ಲ, ನನ್ನ ಹೇಳ್ದಂಗೆ ಒಂದು ಸ್ಕೂಲು ಒಂದು ಕಾಲೇಜ್ ಬಂದಾಗಲೇ ನೆಕ್ಸ್ಟು ಸನಾತನ ಧರ್ಮದ ಬಗ್ಗೆನೂ ನಾವು ಒಂದು ಪ್ರಚಾರ ಮಾಡ್ಬೋದು. ಯಾಕಂದರೆ ಇವಾಗ ನೋಡ್ತಾ ಇದ್ದೀವಿ ನಾವು ಟ್ರೆಂಡ್ ಹೇಗಿದೆ ಅಂತ ಹೇಳಿಬಿಟ್ಟು ಹಿಂದೂಗಳನ್ನ ಒಂದು ಸ್ವಲ್ಪ ಹಿಂದೇಟು ಹಾಕ್ತಾ ಇದ್ದೀವಿ. ನಮ್ಗೆ ಬಂದಿದ್ದು ಮುಂಚೆ
ಎಜುಕೇಷನ್ಗಳೆಲ್ಲ ನೋಡಿದ್ರೆ ನಾವು ಬೇರೆ ಸನಾತನ ಧರ್ಮದ್ದು ನಾವು ತುಂಬ ಕಡಿಮೆ ಓದಿದ್ದೀವಿ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಏನಾದ್ರು ನೋಡೋಕ್ಕೆ ಹೋಯ್ತಂದರೆ ಡೆಫಿನೆಟ್ ಆಗಿ ಇದೊಂದು ಇಂಪಾರ್ಟೆಂಟು ಆಗಬಹುದು. ನೆಕ್ಸ್ಟ್ ನಮ್ಮ ಬ್ರಾಹ್ಮಣರ ಅವ್ರದ್ದು ಒಂದು ಸಂಘಗಳಾಗಲಿ ಅಥವಾ ಅವರ ಒಂದು ಸ್ಕೂಲ್ ಆ್ಯಂಡ್ ಕಾಲೇಜ್ ಒಂದು ಓಪನ್ ಮಾಡೋದು ಆಗಲಿ ಅಂತ. ಎಲ್ರಿಗೂ ನಮಸ್ಕಾರಗಳು. ನಾನು ರಾಜೇಂದ್ರ ಪ್ರಸಾದ್ ಅಂತ, ಹಾಲಿ ಉಪಾಧ್ಯಕ್ಷ. ಅಖಿಲ ಕರ್ನಾಟಕ ಬ್ರಾಹ್ಮಣರ ಮಹಾಸಭಾ ಎಲೆಕ್ಷನ್ ತುಂಬ ಅದ್ಧೂರಿಯಾಗಿ ನಡೀತಾ ಇದೆ, ಎಲ್ಲೆಲ್ಲೂ ತುಂಬ ಚೆನ್ನಾಗಿ ನಡೀತಾ ಇದೆ. ಸೊ ಈ ಎಲೆಕ್ಷನ್ಸಲ್ಲಿ ಮುಂಬರುವ 5 ವರ್ಷಗಳಲ್ಲಿ ಯಾವ್ಯಾವ ಸಂಘಟನೆಗಳನ್ನು ಮಾಡ್ಬೋದು ಅಂತ ತಾವು ಅನ್ಕೊತೀರ? ಇವತ್ತಿನ ದಿವಸ ಏನು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾದ ಅಧ್ಯಕ್ಷೀಯ ಚುನಾವಣೆ ಹಾಗೂ ಜಿಲ್ಲಾ ಪ್ರತಿನಿಧಿಗಳ ಚುನಾವಣೆ ನಡೀತಾ ಇದೆ. ಇದರ ಒಂದು ಕೀರ್ತಿ ನಮ್ಮ ಅಶೋಕ್ ಕಾರ್ನಳ್ಳಿಯವರಿಗೆ ಸಲ್ಲಬೇಕಾಗುತ್ತದೆ. ಯಾಕೆಂತಂದರೆ ಬೈಲಾ ತಿದ್ದುಪಡಿ ಮಾಡಿ ಇದುವರೆಗೂ ತನಕ ಬರೀ ಅಧ್ಯಕ್ಷರಿಗೆ ಮಾತ್ರ ಎಲೆಕ್ಷನ್ ಆಗ್ತಾಯಿತ್ತು, ಸುಮಾರು 5-6 ಕಡೆ ಮಾತ್ರ ಎಲೆಕ್ಷನ್ ಆಗ್ತಾಯಿತ್ತು. ಇವತ್ತು ಎಲ್ಲ ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಕೊಡಬೇಕು ಅಂದ್ಬಿಟ್ಟು ಅವರು ಸುಮಾರು 20 ಕಡೆ ಜಿಲ್ಲಾ ಪ್ರತಿನಿಧಿಗಳಿಗೆ ಒಂದು ಆಯ್ಕೆ ಆಗ್ತಾಯಿದೆ. ಹಾಗೆ ಸುಮಾರು 11 ಕಡೆ ಅವಿರೋಧವಾಗಿ ಆಯ್ಕೆಯಾಗಿದೆ. ಇದರಿಂದ ಸಂಘಟನೆಗೆ ತುಂಬ ಒತ್ತು ಕೊಟ್ಟಿದ್ದಾರೆ ಅಶೋಕ್ ಕಾರ್ನಳ್ಳಿಗೆ. ಯಾಕೆಂತಂದರೆ ಇದುವರೆಗೆ ತನಕ ಬರೀ ಅಧ್ಯಕ್ಷರು ಮಾತ್ರ ಎಲ್ಲರೂ ಬಂದು 5-6 ಕೇಂದ್ರಗಳಲ್ಲಿ ಮತದಾನ ಮಾಡಿ ಅಧ್ಯಕ್ಷರು ಮಾತ್ರ ಆಯ್ಕೆ ಮಾಡಬೇಕಾಗಿತ್ತು. ಇವತ್ತಿನ ದಿವಸ ಪ್ರತಿ ಹಳ್ಳಿಗೂ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ ಏನು AKBMS ಅಂದರೆ ಏನೊಂದು ಪ್ರತಿ ಹಳ್ಳಿ ಕೂಡ ತಲುಪಿಸಿರೋದು ಕೀರ್ತಿ ನಮ್ಮ ಅಶೋಕ್ ಕಾರ್ನಳ್ಳಿಯವರಿಗೆ ಸಲ್ಲಬೇಕಾಗುತ್ತದೆ. ಪರಂಪರೆಯಲ್ಲಿ ಭಾನುಪ್ರಕಾಶ್ ಅವರು ನಿಂತಿದ್ದಾರೆ. ಈ ವೈದಿಕ ಪರಂಪರೆ ಜೊತೆ ನಮಗೆ ಬೇಕಾಗಿರೋ ರಾಜಕೀಯ ಶಕ್ತಿನೂ ಬೇಕು. ಇದು ಎರಡನ್ನೂ AKBMS ತೂಗಿಸ್ಕೊಂಡು ಹೋಗುತ್ತಾ? ಖಂಡಿತ. ಯಾಕೆಂದರೆ ನಮ್ಮ ಭಾನುಪ್ರಕಾಶ್ ಅವರು ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷರಾಗಿ ಸುಮಾರು 25 ವರ್ಷಗಳಿಂದ ದುಡಿದಿದ್ದಾರೆ. ಅವ್ರದ್ದೇ ಆದ ಸಂಘಟನೆ ಇದೆ, ಹಲವಾರು ಸಂಸ್ಥೆಗಳಲ್ಲಿ ಅವರು ಅಧ್ಯಕ್ಷರಾಗಿ ದುಡಿತಾ ಬಂದಿದ್ದಾರೆ ಈಗಲೂ ಕೂಡ. ಅದೇ ರೀತಿ ರಘುನಾಥ್ ಅವರು ಇಬ್ಬರೂ ಅಷ್ಟೇ, ಯಾರು ಅಧ್ಯಕ್ಷರು ನಿಂತಿರೋ ಇಬ್ಬರು ಕ್ಯಾಂಡಿಡೇಟ್ಸು ಅಷ್ಟೇ. ಅವರವರ ರಘುನಾಥ್ ಅವರು ಅಷ್ಟೇ ರಾಜಕೀಯ ಹಿನ್ನೆಲೆ ಅವರು ಇದ್ದಾರೆ. ಇಬ್ಬರು ಅಭ್ಯರ್ಥಿಗಳು ಕೂಡ ರಾಜಕೀಯ ಹಿನ್ನೆಲೆ ಇದೆ. ಅಶೋಕ್ ಕಾರ್ನಳ್ಳಿ ಅವರು ಬಂದಾಗ ಇದ್ದಂಥ 3.5 ಕೋಟಿ ಅಮೌಂಟ್ ಇತ್ತು. ಈಗ ಬರ್ತಾ ಅವರು ಬಿಟ್ಟೋಗೋ ತಮ್ಮಲ್ಲಿ ಟೋಟಲ್ ಒಂದು 10 ಕೋಟಿ ಇದೆ ಅಂತ ಕೇಳಲ್ಪಡ್ತಾ ಇದೆ. ಮುಂದೆ ಈ ರೀತಿ ಫಂಡ್ಸ್ ಯಾವ ರೀತಿ ಇಂಪ್ರೂವ್ ಮಾಡ್ಬೋದು ಅಂತ ತಾವು ಅನ್ಕೊಳ್ತೀರ? ಈಗ ಅಶೋಕ್ ಕಾರ್ನಳ್ಳಿ ಅವರು ಏನು ಅಧ್ಯಕ್ಷ ಆದಾಗ ಇದ್ದಿದ್ದು ಸುಮಾರು 3 ಕೋಟಿ ರೂಪಾಯಿ. ಇವತ್ತಿನ ದಿವಸ 7,80,00,000 ಫಂಡ್ ಇದೆ. ಇದು ಯಾವ ಥರ ಇನ್ಕ್ರೀಸ್ ಆಯಿತು ಅಂತಂದರೆ ಮೆಂಬರ್ಶಿಪ್ಪು 25,000 ಸದಸ್ಯರು ಮೆಂಬರ್ಶಿಪ್ ಇನ್ಕ್ರೀಸ್ ಆಗಿದೆ. ಅದು ಒಬ್ಬ ಮೆಂಬರ್ ಆಗಬೇಕಾದ್ರೆ 500 ರೂಪಾಯಿ ಕಟ್ಟಬೇಕು. ಅದು ಕಾರ್ಪಸ್ ಫಂಡ್ ಇನ್ಕ್ಲೂಡ್ ಆಗಿದೆ. ಅದೇ ಥರ ದೇಣಿಗೆ ಕೂಡ ಬಂದಿದೆ. ದೇಣಿಗೆ ಬಂದು ಇವತ್ತು ದಿವಸ 3 ಕೋಟಿ ಇದ್ದಿದ್ದು 7,90,00,000 ರೂಪಾಯಿ ಆಗಿದೆ. ಸರ್, ಇನ್ನೊಂದು ಅಶೋಕ್ ಕಾರ್ನಳ್ಳಿಯವರ ಅಧ್ಯಕ್ಷರ ಆಗಿದ್ದಾಗ ಪ್ಯಾಲೇಸ್ ಹೋಟೆಲಲ್ಲಿ ಸುವರ್ಣ ಸಂಭ್ರಮ ಅಂತ ಒಂದು ಕಾರ್ಯಕ್ರಮ ನಡೀತು. ಸಮಸ್ತ ಬ್ರಾಹ್ಮಣರೆಲ್ಲ ಸೇರಿಸಿದ್ರು. ಆಮೇಲೆ ಇದ್ರದ್ದು ಭವನವನ್ನು ಕಟ್ಟಬೇಕು ಅಂತ ಬಂತು, ಸುವರ್ಣ ಭವನ ಕಟ್ಟಬೇಕು ಅಂತ ಬಂತು. ಈ ಯೋಜನೆಯನ್ನು ಮುಂಬರುವ ಅಧ್ಯಕ್ಷರು ನಡೆಸ್ಕೊಂಡು ಹೋಗ್ತಾರೆ ಅಂತ ತಾವು ಅನ್ಕೊಳ್ತೀರ? ಖಂಡಿತವಾಗಿ ನಡೆಸ್ಕೊಂಡೇ ಬೇಕು. ಯಾಕೆಂತಂದರೆ ಇವತ್ತಿನ ದಿವಸ ನಾವು ಲೇಡೀಸ್ ಹಾಸ್ಟ್ಲಿದೆ, 175 ಜನ ಅದರಲ್ಲಿದ್ದಾರೆ. ಒಂದು ಬರೀ ಲೇಡೀಸಿಗೆ ಮಾತ್ರ 145 ಜನ ಸ್ಟೂಡೆಂಟ್ ಇದ್ದಾರೆ. ಒಂದು 30-35 ಜನ ಕೆಲಸಕ್ಕೆ ಹೋಗೋರು ಮಾತ್ರ ಇದ್ದಾರೆ. ಈ ಬೆಂಗಳೂರಿಗೆ ಕೆಲಸಕ್ಕೆ ಹುಡುಕೊಂಡು ಬರೋ ಸಂಖ್ಯೆ ಭಾಳ ಹೆಚ್ಚಾಗಿದೆ. ನಾವು ಜೆಂಟ್ಸ್ ಆದರೆ ಅಲ್ಲಿ ಇಲ್ಲಿ PGಗಳಲ್ಲಿ ಇರ್ತೀವಿ. ಅದೇ ಹೆಂಗಸರು ಇರೋದು ಭಾಳ ಕಷ್ಟ, ಬಿಕಾಸ್ ಸೇಫ್ಟಿ ಫ್ಯಾಕ್ಟ್ರು. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಈ ಸಪ್ತಋಷಿ ಟ್ರಸ್ಟ್ನಲ್ಲಿ ಒಂದು ಭವನ ಕಟ್ಟಬೇಕು. ಬರೀ ಈ ಕೆಲಸಕ್ಕೆ ಬರ್ತಾರೆ ಬೆಂಗಳೂರಿಗೆ, ಅವ್ರು ಉಳ್ಕೊಂಬಕ್ಕೋಸ್ಕರ ಒಂದು ಭವನ ಕಟ್ಟಬೇಕು ಅಂತ ಒಂದು ತೀರ್ಮಾನ ಮಾಡಿ ಸಪ್ತಋಷಿ ಫೌಂಡೇಶನಿಂದ ಶೃಂಗೇರಿ ಜಗದ್ಗುರುಗಳಿಂದ ಇದೊಂದು ಅಡಿಕಲ್ಲಾಗಿದೆ. ಇದು ಖಂಡಿತ ಕಟ್ಟಲೇಬೇಕಾಗತ್ತೆ. ಓಕೆ ಸರ್, ಇನ್ನೊಂದು ಹಿಂದಿನ ಅವಧಿಯಲ್ಲಿದ್ದಂಥ ಅಧ್ಯಕ್ಷರು ಥ್ರೂಔಟ್ ಕರ್ನಾಟಕ ಪೂರ ಓಡಾಡಿದ್ದಾರೆ. ಸೊ ನೋಡಿ ಬ್ರಾಹ್ಮಣರ ಸ್ಥಿತಿಗತಿಗಳನ್ನು ಸ್ಟಡಿ ಮಾಡಿ ಯೋಜನೆಗಳನ್ನು ರೂಪಿಸಿದ್ದಾರೆ. ಮುಂಬರುವಂತಹ ವ್ಯಕ್ತಿಗಳು ಕೂಡ ಅದೇ ರೀತಿ ಹೋರಾಡಿ ಸಂಘಟನೆಯನ್ನು ಮಾಡುತ್ತಾರೆ ಅಂತ ತಾವು ಅನ್ಕೊಂತೀರಾ? ಖಂಡಿತವಾಗಿ. ಯಾಕೆಂತಂದರೆ ನಾವು ಈ ಭಾನುಪ್ರಕಾಶ್ ಶರ್ಮ ಅವರು ನಿಮಗೆ ಸಂಕಲ್ಪ ಅಂತ ಒಂದು ಅವ್ರೇನು ಮ್ಯಾನಿಫೆಸ್ಟೋ ಕೊಟ್ಟಿದ್ದಾರೆ, ಅದ್ರಲ್ಲಿ ಸುಮಾರು ಪ್ರೋಗ್ರಾಮ್ಗಳು ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ರಘುನಾಥ್ ಅವರು ಕೂಡ ಅವರು ಒಂದು ಮ್ಯಾನಿಫೆಸ್ಟೋಲ್ಲಿ ಕೊಟ್ಟಿದ್ದಾರೆ. ಅವ್ರದ್ದು ಮೂಲ ಉದ್ದೇಶ 100 ಕೋಟಿ ರೂಪಾಯಿ ಕಾರ್ಪಸ್ ಫಂಡ್ ಮಾಡ್ತೀವಿ. ಇದುವರೆ ತನಕ ನಮ್ಮ ಬ್ರಾಹ್ಮಣರಿಗೆ ಒಂದು ಮೆಡಿಕಲ್ ಕಾಲೇಜ್ ಇಲ್ಲ, ಯಾವುದೇ ಶಿಕ್ಷಣ ವ್ಯವಸ್ಥೆ ಇಲ್ಲ, ನಾವು ಫಸ್ಟು ಅದಕ್ಕೆ ಆದ್ಯತೆ ಕೊಡ್ತೀವಿ ಅಂತ ರಘುನಾಥ್ ಅವರ ಒಂದು ಮ್ಯಾನಿಫೆಸ್ಟೋ ಇದೆ. ಇವರು ಯಾರೇ ಗೆದ್ದರೂ ಕೂಡ ಎಜುಕೇಷನ್ಗೆ, ವೇದ ಪಾಠಶಾಲೆಗೆ ಒತ್ತು ಕೊಟ್ಟೇ ಕೊಡ್ತಾರೆ.
ಮಹಾತ್ಮ ಗಾಂಧಿಯವರು ಒಂದು ಮಾತು ಹೇಳಿದರು, ಏನಂದರೆ ಮಕ್ಕಳು ತಮ್ಮ ನೇಟಿವಿಟಿಯನ್ನು ಅರ್ಥ ಮಾಡಿಕೊಂಡು ಅದ್ರ ಬಗ್ಗೆ ಶಿಕ್ಷಣ ಪಡಿಬೇಕು, ಇಲ್ಲದ್ರೆ ಖಿನ್ನತೆಗೆ ಒಳಗಾಗ್ತಾರಂತ. ಈಗ ಸೈಕಾಲಜಿ ಪ್ರಕಾರ ನೋಡ್ತಾ ಇದ್ರೆ ಮಕ್ಕಳನ್ನು ನಾವು ಏನು ಸ್ಕೂಲ್ಗೆ ಹಾಕ್ತಾ ಇದ್ದೀವೋ ನಿಯರ್ಲಿ 30 to 45% ಅವ್ರ ಆಂಗ್ಸೈಟಿ ಮತ್ತು ಫೋಬಿಯಾ ಎಜುಕೇಷನ್ ನೆಟ್ಟಿಗೆ ತೊಗೊತಾ ಇಲ್ಲ. ಸೊ ಹಾಗಾಗಿ ಗುರುಕುಲ ಸಿಸ್ಟಮ್ ಬಂದಾಗ ಮನೆಯಲ್ಲಿ ಕೂಡ ತ್ರಿಕಾಲ ಸಂಧ್ಯಾವಂದನೆ ನಡೀತಿರುತ್ತೆ, ನಿತ್ಯ ಪೂಜೆ ನಡೀತಾ ಇರುತ್ತೆ, ವೇದ ಪಾರಾಯಣಗಳು ನಡೀತಾ ಇರುತ್ತೆ. ಸೊ ಹಾಗಾಗಿ ಮಕ್ಕಳಿಗೆ ವೇದ ಬಗ್ಗೆ ಒಲವಿರೋದ್ರಿಂದ ಈ ಗುರುಕುಲ ಸಿಸ್ಟಮ್ ಅನ್ನೋದೇನಾದರೂ ಬಂದರೆ ಅಲ್ಲೂ ಅದೇ ಕಲಿತಾರೆ, ಹೊರಗಡೆನೂ ಅದೇ ಕಲಿತಾರೆ, ಆಟ ಆಡ್ತಾ ತಮ್ಮ ಮನೋವಿಕಾಸವನ್ನು ಬೆಳೆಸ್ಕೊಂತ ಜ್ಞಾನಾರ್ಜನೆಯನ್ನು ಮಾಡ್ಕೋಬೋದು ಅಂತ ಅನ್ಕೋಬೋದಲ್ವ? ಖಂಡಿತ ಇದು ಭಾಳ ಒಳ್ಳೆಯ ಪ್ರಶ್ನೆ ಇದು. ನಾವು ಸನಾತನ ಧರ್ಮ ಉಳಿಬೇಕಾದ್ರೆ ವೇದ ಪಾಠಶಾಲೆ ಆಗಬೇಕು, ವೇದ ಪಾಠಶಾಲೆಗಳು ಓಪನ್ ಮಾಡಬೇಕು. ನಮ್ಮ ಭಾನುಪ್ರಕಾಶ್ ಶರ್ಮಾ ಓದ್ ಕಡೆ ಎಲ್ಲ ಹೇಳ್ತಾ ಇದ್ದಾರೆ ಏನು ಅಂತಂದರೆ, ಈ ವೇದಕ್ಕೆ ಬರೋ ವಿದ್ಯಾರ್ಥಿಗಳೇ ಕಡಿಮೆ ಆಗಿದ್ದಾರೆ. ಅದಕ್ಕೋಸ್ಕರ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಒಂದೊಂದು ವೇದ ಪಾಠಶಾಲೆ ತೆಗೆಯೋಣ ಅಂದ್ಬಿಟ್ಟು ಅವರೊಂದು ಗುರಿ ಇದೆ. ವೇದ ಇದ್ರೇ ಒತ್ತಿನ ಸನಾತನ ಧರ್ಮ ಉಳಿಬೇಕಾದ್ರೆ ವೇದ ಪಾಠಶಾಲೆಗಳು ಖಂಡಿತ ಆಗಬೇಕು. ಇದು ಆಗೇ ಆಗಬೇಕು. ಯಾರೇ ಗೆದ್ರೂ, ಯಾರೇ ಅಭ್ಯರ್ಥಿ ಗೆದ್ರೂ ಇದಕ್ಕೆ ಒತ್ತು ಕೊಟ್ಟೇ ಕೊಡಬೇಕು. ಇದೊಂದು 1 ವರ್ಷದಿಂದ ಒಂದು ಟ್ರೆಂಡ್ ಕ್ರಿಯೇಟ್ ಆಗ್ತಾ ಇದೆ. ಏನು ಟ್ರೆಂಡ್ ಅಂದರೆ ಎಜುಕೇಷನ್ ಸಿಸ್ಟಮಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಮಕ್ಕಳಾಗಲಿ ಅವ್ರ ಮಕ್ಕಳಿಗೆ ಉತ್ತಮವಾದ ಎಜುಕೇಷನ್ ಕೊಡೋಕ್ಕಾಗ್ತಾಯಿಲ್ಲ. ರೀಸನ್ ಏನಂದರೆ ಅವ್ರು ಏನು ಅರ್ನ್ ಮಾಡ್ತಾರೋ ತಮ್ಮ ಪ್ಯಾಷನ್ ಆಫ್ ಲಿವಿಂಗ್ ಲೈಫ್ ಸ್ಟೈಲ್ಗೆ ಖರ್ಚಾಗ್ತದೆ. ಬಡವರು ತಮ್ಮ ಮಕ್ಕಳನ್ನ ಓದ್ಸೋಕ್ಕಾಗ್ತಾಯಿಲ್ಲ. ಸೊ ಹೀಗಾಗಿ ಹೋಮ್ ಸ್ಕೂಲ್ಸ್ ಅನ್ನೋ ಒಂದು ಮೆಥಡ್ ಬರ್ತಾ ಇದೆ. ಇದರಲ್ಲಿ ಏನು ಮಾಡ್ತಾರೆ, ಮಕ್ಕಳನ್ನ ಮನೆಯಲ್ಲೇ ತಂದೆ ತಾಯಿಗಳು ಪಾಠ ಹೇಳ್ಕೊಡೋದು, 10ನೇ ತರಗತಿಗೆ ಡೈರೆಕ್ಟಾಗಿ ಎಕ್ಸಾಮ್ಸ್ ಕಳಿಸುವಂಥ ಒಂದು ಪದ್ಧತಿಗಳು ಕಳೆದ 1 ವರ್ಷದಿಂದ ಟ್ರೆಂಡ್ ಕ್ರಿಯೇಟ್ ಆಗ್ತಾ ಇದೆ. ಸೊ ಈ ಟ್ರೆಂಡ್ ಪ್ರಕಾರ ಬಂದಾಗ ಅವ್ರೇನು ಮಾಡ್ತಾರೆ, ತಂದೆ ತಾಯಿನ ಯಾವುದೋ ಒಂದು ಎಜುಕೇಷನ್ ಕೊಡ್ಬೇಕು, ಇಂಡಸ್ಟ್ರಿಗೆ ಕರ್ಕೊಂಡೋಗಿ ತೋರಿಸ್ತಾರೆ, ತಾವು ಮಾಡುವಂಥ ಸಾಫ್ಟ್ವೇರ್ ವರ್ಕ್ಗಳನ್ನ ತೋರಿಸ್ತಾರೆ, ಕಾರ್ಪೆಂಟರ್ ಆದರೆ ತಾವು ಮಾಡುವಂಥ ಕೆಲಸಗಳು ತೋರಿಸ್ತಾ ಇದ್ದಾರೆ. ಸೊ ಈ ರೀತಿ ಮಕ್ಕಳನ್ನ ಎಜುಕೇಷನ್ ಕೊಡ್ತಾರೆ. ಸೊ 10ನೇ ಕ್ಲಾಸಲ್ಲಿ ಎಕ್ಸಾಮ್ಸ್ ಕಟ್ಟಿದಾಗ 2,000 3,000 ದುಡ್ಡಲ್ಲಿ ಎಕ್ಸಾಮ್ಸ್ 10ನೇ ಕ್ಲಾಸ್ ಡೈರೆಕ್ಟ್ ಕಟ್ಟಬೋದು ಏಜ್ ಬೇಸಿಸ್ ಮೇಲೆ. ಈ ಗುರುಕುಲ ಪದ್ಧತಿ ಬಂದಾಗ ವೇದ ಪಾರಾಯಣದ ಜೊತೆಯಲ್ಲಿ 2,000 ಹೋದರೆ ಹೋಗ್ಲಿ ಅಂತ ಮಕ್ಕಳಿಗೆ ಈ ರೀತಿ ಎಜುಕೇಷನ್ ಕೊಟ್ರೇನು ಒಂದು ಸ್ವಾವಲಂಬನೆ ಆಗುತ್ತೆ. ಯಾಕಂದರೆ ವೇದ ಪಾಠಶಾಲೆಯಲ್ಲಿ ಕಲ್ತಿರೋದ್ರಿಂದ ಸಂಘಟನೆ ಕೂಡ ಆಗುತ್ತೆ. ಸೊ ಕೆಲವು ಕಡೆ ಬಂದಾಗ ಗೌರ್ಮೆಂಟ್ ಇದು ಸಂಘಟನೆಗಳು ಪ್ಲೇಸ್ಮೆಂಟ್ ಮಾಡ್ತಾರೆ ಜಾಬ್ಗೆ. ಸೊ ಹೀಗಾಗಿ ವೇದಗಳ ಜೊತೆಗೆ ಬೇರೆ ರೀತಿ ಆಫ್ ಎಜುಕೇಷನ್ ಕೊಡ್ಬೋದಲ್ವಾ? ಕರೆಕ್ಟ್. ಭಾಳ ಆಲೋಚನೆಯಿಂದ ಒಳ್ಳೆ ಕ್ವಶನ್ನೇ ಕೇಳಿದ್ದೀರ. ವೇದ ಉಳಿದ್ರೇ ನಮ್ಮ ಬ್ರಾಹ್ಮಣತ್ವ ಉಳಿಯೋದು. ಸ್ವಾವಲಂಬನೆ ನಮಗೆ ಏನು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ ಒಂದು ಘೋಷವಾಕ್ಯ ಇದೆ, ಸ್ವಾವಲಂಬನೆ, ಸಂಸ್ಕಾರ, ಸಂಘಟನೆ. ಈ ಶಾಲೆಗಳ ತೆಗೆದ್ರೆ 3ಕ್ಕೂ ಒತ್ತು ಕೊಟ್ಟಾಗುತ್ತೆ ಖಂಡಿತವಾಗೂ. ಇಲ್ಲ, ಇದನ್ನು ನಾವು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾಯಿಂದಲೇ ಶಾಲೆಗಳು ತೆಗಿಬೇಕು ಅಂದ್ಬಿಟ್ಟು ಈಗಾಗಲೇ ಚರ್ಚೆ ನಡೀತಾ ಇದೆ. ಅಂದರೆ ನಮ್ಮದು ಸುಮಾರಾಗಿ ಒಂದು ಶಾಲೆ ನಡೆಸೋಷ್ಟು ಜಾಗನೂ ಇದೆ. ನಮಗೆ 3/4 ಎಕರೆ ಇದೆ. ಅದರಲ್ಲಿ ಒಂದು 10,000 ಸ್ಕ್ವೇರ್ ಫೀಟ್ನಲ್ಲಿ ಹಾಸ್ಟ್ಲಿದೆ. ಇನ್ನೊಂದು 10,000 ಸ್ಕ್ವೇರ್ ಫೀಟ್ನಲ್ಲಿ ಬೇರೆ ಬೇರೆ ಕಮರ್ಷಿಯಲ್ಲು ಮಾಡಿದ್ರು. ಇನ್ನೊಂದು 10,000 ಸ್ಕ್ವೇರ್ ಫೀಟ್ನಲ್ಲಿ ಶಾಲೆಗಳು ತೆಗಿಬೋದು, ಒಳ್ಳೆ ಶಾಲಾ ಕಾಲೇಜುಗಳು ಮಾಡ್ಬೋದು. ಇದೊಂದು ಯಾರೇ ಈ ಸಲ ಅಧ್ಯಕ್ಷರಾದರೂ ಕೂಡ ನಮ್ಮ ಬ್ರಾಹ್ಮಣ ಸಂಘದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಂಘದಲ್ಲೇ ಈ ಥರ ಶಾಲೆಗಳು ತೆಗೆದ್ರೆ, ವೇದ ಶಾಲೆ ಮತ್ತು ಬೇರೆ ಬೇರೆ ಇಂಗ್ಲೀಷ್ ಶಾಲೆ ಆಗಲಿ ಅಥವಾ ಕನ್ನಡ ಶಾಲೆ ಆಗಲಿ ಅಥವಾ ಸಂಸ್ಕೃತ ಶಾಲೆಗಳಲ್ಲಿ ತೆಗೆದ್ರೆ ಎಜುಕೇಷನ್ ಒತ್ತು ಕೊಟ್ಟರೆ ಈ 3ಕ್ಕೂ ಸ್ವಾವಲಂಬನೆ, ಸಂಸ್ಕಾರ, ಸಂಘಟನೆಗೆ ಒತ್ತು ಕೊಟ್ಟಕ್ಕಾಗುತ್ತೆ. ನಮಸ್ತೆ. ನಾವು ಸಿವಿಕ್ ನ್ಯೂಸಿಂದ ಬರ್ತಾ ಇದ್ದೀವಿ. ನಾವು ಶ್ರೀಯುತ ರಘುನಾಥ್ ಪರವಾಗಿ ಈಗಾಗಲೇ ಅವ್ರನ್ನ ಬೆಂಬಲಿಸಿ ಅವ್ರ ಪರವಾಗಿ ನಾವು ರಾಜ್ಯಾದ್ಯಂತ ಹೋರಾಡಿ ಮತವನ್ನು ಕೇಳಿ ಅವರನ್ನು ಜಯಶೀಲನಾಗಿ ಮಾಡಬೇಕಾಗಿರೋದು ಅಂತ ಹೇಳಿ ನಾವು ರಾಜ್ಯಾದ್ಯಂತ ಎಲ್ಲ ಪ್ರವಾಸ ಮಾಡಿದ್ದೀವಿ. ಕಾರಣ ಅವರು ಸುಮಾರು 30 ವರ್ಷಗಳ ಅನುಭವ ಇದೆ. ಕೇವಲ ಕಳೆದ ಬಾರಿ ಚುನಾವಣೆಯಲ್ಲಿ ಸೋತರೂ ಸಹ ಮುಂದೆ ಸುಮಾರು 3 ವರ್ಷಗಳ ಕಾಲ ಸತತವಾಗಿ ಸಮಾಜ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಆದ್ದರಿಂದ ಅವರನ್ನು ನಾವು ಬೆಂಬಲಿಸಿದ್ದೀವಿ. ಅವ್ರು ಸೋತರು ಮನೇಲಿ ಕೂತ್ಕೊಳ್ದಿರ ಕೇವಲ ಚುನಾವಣೆಯ ಸಮಯದಲ್ಲಿ ಮಾತ್ರ ಬಂದಿಲ್ಲ, 3 ವರ್ಷವೂ ಸತತವಾಗಿ ಸಮಾಜ ಸೇವೆಯನ್ನು ಮಾಡ್ತಾ ಸಮಾಜದ ಅನೇಕ ಹಿಂದುಳಿದ ಬ್ರಾಹ್ಮಣ ವಿಪ್ರರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ರಘುನಾಥ್ ಅವರಿಗೆ ನಮ್ಮ ಪೂರ್ಣ ಬೆಂಬಲವನ್ನು ಕೊಟ್ಟಿದ್ದೀವಿ. ನಾವು ಕೇಳ್ಪಟ್ಟಿದ್ದೀವಿ ಅವರು ರೈತರ ಚಳುವಳಿಯಲ್ಲೂ ಕೂಡ ಭಾಗವಹಿಸಿದ್ದರು. ಭಾನುಪ್ರಕಾಶ್ ಅವರು ಕೂಡ ಒಂದು ರೀತಿಯಲ್ಲಿ ವಿದ್ಯಾಸಂಸ್ಥೆಗಳನ್ನು ಮಾಡಿ ಸಂಘಟನೆ ಮಾಡಿದಂಥ ವ್ಯಕ್ತಿ. ಸೊ 2 ಬ್ರಾಹ್ಮಣರ ಸಮುದಾಯದ ಏಳಿಗೆಗಾಗಿ ಖುಷಿ ಪಡುವಂಥ ವ್ಯಕ್ತಿಗಳಾಗಿರೋದ್ರಿಂದ ಯಾಕೆ ಭಾನುಪ್ರಕಾಶ್ ಕಡೆ ಇಲ್ಲ ಅಂತ ಒಂದು ಸತಿ ಕೇಳಬಹುದಾ? ಹಾಗೆ ಇವರಿಬ್ಬ 2 ವ್ಯಕ್ತಿಗಳನ್ನು ತುಲನೆ ಮಾಡಿದಾಗ ನಾವು ಅದು ಹೆಚ್ಚಿನ ಕೆಲಸಗಳನ್ನು ಸಮಾಜ ಸೇವೆಯನ್ನು ಮಾಡಿರ್ತಕ್ಕಂಥವ್ರು ರಘುನಾಥ್ ಅವರು. ಆದ್ದರಿಂದ ರಘುನಾಥ್ ಅವರಿಗೆ ನಮ್ಮ ಒಲವು ಹೆಚ್ಚು ಕೊಟ್ಟೋರಿಸಿರೋದ್ರಿಂದ ನೀವು ಹೇಳಿದಾಗೆ ಅವರು ನೈಸ್ ರಸ್ತೆಯ ಹೋರಾಟದಲ್ಲಿ ರೈತರ ಪರವಾಗಿ ಅವರು ಕೆಲಸವನ್ನು ಮಾಡಿದ್ದಾರೆ. ರೈತರಿಗೆ ಅನ್ಯಾಯ ಆಗಿರ್ತಕ್ಕಂಥ ರೈತರ ಪರವಾಗಿ ನಿಂತು ಅವರಿಗೆ ನ್ಯಾಯವನ್ನು ಒದಗಿಸ್ಕೊಟ್ಟಿದ್ದಾರೆ. ಅದೇ ರೀತಿ
RSSನ ಮುಖಾಂತರ ಬಾಗಲಕೋಟೆ, ಮುಧೋಳ ಮತ್ತು ಹುಬ್ಬಳ್ಳಿಯಲ್ಲೆಲ್ಲ ಬಡವರಿಗೆ ಮನೆಗಳನ್ನು ಕಟ್ಟಿಸ್ಕೊಳ್ತಕ್ಕಂಥ ಕಾರ್ಯದಲ್ಲಿ ನಿರತರಾಗಿ ಸುಮಾರು 1 ವರ್ಷಗಳ ಕಾಲ ಸತತ ಸೇವೆಯನ್ನು ಮಾಡಿದ್ದಾರೆ. ಹಾಗೆ ಭಾರತೀಯ ಜನತಾ ಪಕ್ಷದಲ್ಲಿ ಸುಮಾರು 30 ವರ್ಷಗಳಿಂದ ಸಕ್ರಿಯ ಕಾರ್ಯಕರ್ತರಾಗಿ ಅನೇಕ ಹುದ್ದೆಗಳನ್ನು ಅಲಂಕರಿಸಿ ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ. ಆದ್ದರಿಂದ ನಾವು ಇವರಿಬ್ಬರನ್ನ ತುಲನೆ ಮಾಡಿದಾಗ ಅತಿ ಹೆಚ್ಚು ರಘುನಾಥ್ ಬಂದರೆ ನಮ್ಮ ವಿಪ್ರರಿಗೆ ಅನುಕೂಲ ಆಗುತ್ತೆ ಅಂತ ಈ ಮೂಲಕ ನಾವು ಕೇಳ್ಕೊತೀವಿ. ಸರ್ ನಮಸ್ತೆ ಸರ್, ನಾನು ಸಿವಿಕ್ ನ್ಯೂಸಿಂದ ಬರ್ತಾ ಇದ್ದೀನಿ. ತಾವು ಅಭ್ಯರ್ಥಿ ಅಖಿಲ ಕರ್ನಾಟಕ ಬ್ರಾಹ್ಮಣರ ಮಹಾಸಭಾದಿಂದ ರವಿಕುಮಾರ್ ಆರ್ ಅಂತ ಅಲ್ವಾ? ಸೊ ತಾವು ನಿಂತಿದ್ದೀರಿ ಎಲೆಕ್ಷನ್ನಲ್ಲಿ. ಸೊ ಪಾರದರ್ಶಕತೆಯಿಂದ ಎಲೆಕ್ಷನ್ ನಡೀತಾ ಇದೆ ಸರ್ ಅಖಿಲ ಕರ್ನಾಟಕ ಬ್ರಾಹ್ಮಣರ ಸಂಘದ್ದು. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ದಿನ 13ನೇ ತಾರೀಕು ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆ ನಡೀತಾ ಇದೆ. ಇದು ಒಂದು ವಿಭಿನ್ನತೆ ಒಳಗೊಂಡಿರ್ತಕ್ಕಂಥ ಚುನಾವಣೆ. ಯಾಕೆ ಅಂತಂದರೆ ಯಾವಾಗಲೂ ಚುನಾವಣೆ ನಡೆದಾಗ ಅದು ಅಧ್ಯಕ್ಷರ ಪೈಪೋಟಿಗಳಿಗೆ ಮಾತ್ರ ಸೀಮಿತ ಆಗಿತ್ತು. ಆದರೆ ಈ ಸತಿ ನಮಗೆ ಜಿಲ್ಲಾವಾರಾಗಿದೆ. ಉದಾಹರಣೆಗೆ ಬೆಂಗಳೂರು ಉತ್ತರ ಇರ್ಬೋದು, ಬೆಂಗಳೂರು ದಕ್ಷಿಣ ಇರ್ಬೋದು, ಬೆಂಗಳೂರು ಪೂರ್ವ ಇರ್ಬೋದು, ಅದೇ ರೀತಿ ಮೈಸೂರು ಆಗಿರ್ಬೋದು. ಎಲ್ಲ ಕಡೆ ಸರಿಸುಮಾರು 30ಕ್ಕೂ ಅಧಿಕ ಜಿಲ್ಲಾವಾರನ ಅಭ್ಯರ್ಥಿಗಳು ನೇಮಕ ಮಾಡಿ ಇದೊಂದು ಇತಿಹಾಸ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯಲ್ಲಿ. ಸೊ ಇಂತಹ ಇತಿಹಾಸ ಸೃಷ್ಟಿಸತಕ್ಕಂತಹ ನಮ್ಮ ಅಶೋಕ್ ಆರ್ನಳ್ಳಿ ಅವರಿಗೆ ನಾನು ತುಂಬ ಹೃದಯ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಭಾನುಪ್ರಕಾಶ್ ಅವರು ಇದ್ದಾರಲ್ಲ, ಅವರು ವೈದಿಕ ಪರಂಪರೆಯಲ್ಲಿ ಇದ್ದಂತಹ ವ್ಯಕ್ತಿ. ಸೊ ಅವರು ಸಂಘಟನಾತ್ಮಕವಾಗಿ ಬ್ರಾಹ್ಮಣ ಸಂಘನ ಮುಂದೆ ತೊಗೊಂಡು ಹೋಗ್ತಾರಾ? ನಾವು 50 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಒಂದು ವೃತ್ತಿಯಲ್ಲಿ, ಪುರೋಹಿತಿಕೆ ವೃತ್ತಿಯಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು. ಇದರ ಮೂಲ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಧರ್ಮವನ್ನು ಎತ್ತಿಡಿಬೇಕು. ನಮ್ಮ ಧರ್ಮ ಎತ್ತಿಡಿದಾಗ ಮಾತ್ರ ನಮ್ಮ ಹಿಂದೂ ಸಂಘಟನೆಗಳು ಬಲ ಆಗುತ್ತೆ. ಸರ್ ಇದು ನಡೀತಾ ಇರೋದು ಒಂದು ಸಮುದಾಯದ ಚುನಾವಣೆ. ಸೊ ಈ ಚುನಾವಣೆ ಬೇಕಾಗುತ್ತಾ? ಯಾಕಂದರೆ ಹಿಂದೆ ಮಾಡುವಂಥ ಕೆಲಸಗಳನ್ನು ನೋಡಿಕೊಂಡು ಏಕಸ್ವಾಮ್ಯವಾಗಿ ಒಬ್ಬ ವ್ಯಕ್ತಿನ ಆಯ್ಕೆ ಮಾಡಬಹುದಾಯ್ತಲ್ಲ, ವೃಥಾ ಈ ಎಲೆಕ್ಷನ್ಸ್ಗಳಲ್ಲಿ ಖರ್ಚಾಗೋದಿಲ್ವಾ? ಇದು ಏನಾಗುತ್ತೆ ಅಂದರೆ ಇದೊಂದು ಡೆಮೋಕ್ರೆಟಿಕ್ ಕಂಟ್ರಿ. ನಾವು ಹೇಳ್ತೀವಿ ಬಿ ದ ಪೀಪಲ್ ಫಾರ್ ದಿ ಪೀಪಲ್ ಬೈ ದ ಪೀಪಲ್ ಅಂತ. ಈವನ್ ಅದೇ ಥರ ಆದಾಗ ಮಾತ್ರ ಎಲ್ಲ ನಮ್ಮ ಜನಾಂಗದಲ್ಲೂ ಸಹ ಒಂದು ಗಟ್ಟಿತನ ಬರುತ್ತೆ. ಆಮೇಲೆ ಹೆಚ್ಚಿನ ಕೆಲಸ ಮಾಡ್ತೀವಿ. ಉದಾಹರಣೆಗೆ ನನಗೆ 3 ವರ್ಷಕ್ಕೆ ಚುನಾವಣೆ ಇದೆ ಅನ್ನತಕ್ಕಂಥದ್ದಾಗಿರ್ಬೋದು, 5 ವರ್ಷಕ್ಕೆ ಚುನಾವಣೆ ಇದ್ದ ಅಂಥ ಸಂದರ್ಭದಲ್ಲಿ ಆಗ ನನಗೆ ಬರೀ 5 ವರ್ಷ ನನಗೆ ಅವಧಿ ಇದೆ, ನಾನೇನಾದ್ರು ಮಾಡಿ ಹೋಗಬೇಕು, ನಾನು ಕೆಲಸ ಮಾಡದೆ ಹೋದರೆ ನನ್ನ ಅಧ್ಯಕ್ಷ ಸ್ಥಾನಕ್ಕಾಗಿರ್ಬೋದು, ನನ್ನ ಜಿಲ್ಲಾವಾರ ಸ್ಥಾನಕ್ಕಾಗಿರ್ಬೋದು ತಲೆದಂಡ ಆಗುತ್ತೆ ಅಂತ ಒಂದು ಮನವರಿಕೆ ಆಗುತ್ತೆ. ಆಗ ಹೆಚ್ಚು ಕೆಲಸ ಮಾಡ್ಬೋದು. ಅದಲ್ಲದೆ ನಾವು ಜನರ ಆಶೀರ್ವಾದದೊಂದಿಗೆ ನಾವು ಇಂತಹ ಒಂದು ಚುನಾಯಿತರಾಗಿ ಬಂದಾಗ ಮಾತ್ರ ನಮಗೇನಾಗುತ್ತೆ, ನಮಗೆ ಹೆಚ್ಚಿನ ಜವಾಬ್ದಾರಿ ಬರುತ್ತೆ. ನಾವು ಹೆಚ್ಚಿನ ಇದರಲ್ಲಿ ಕೆಲಸ ಮಾಡ್ಬೋದು. ಕೆಲಸ ಮಾಡಿದಾಗ ನಮ್ಮ ಸಂಘಟನೆ ಕೂಡ ಗಟ್ಟಿ ಮಾಡ್ಬೋದು ಅಂತ ಒಂದು ಮನವರಿಕೆ ಆಗುತ್ತೆ ನಮಗೆ. ಅಖಿಲ ಕರ್ನಾಟಕ ಬ್ರಾಹ್ಮಣರ ಮಹಾಸಭಾ ಚುನಾವಣೆ 2025-30 ನಡೀತಾ ಇದೆ. ವಿಜೃಂಭಣೆಯಿಂದ ಯಾರು ಗೆಲ್ಬೋದು ಅಂತ ತಮ್ಮ ಅಭಿಪ್ರಾಯ ಸರ್? ನಮ್ಮ ಅಭಿಪ್ರಾಯದ ಪ್ರಕಾರ ಶ್ರೀಯುತ ರಘುನಾಥ್ ಅವರು ಇಡೀ ಕರ್ನಾಟಕದಾದ್ಯಂತ ಎಲ್ಲ ಕಡೆ ಹೋಗಿ ಬಂದಿದ್ದಾರೆ. ಮತ್ತು ಈ ಸಲ ಜನ ಬದಲಾವಣೆ ಕೇಳ್ತಿದ್ದಾರೆ. ಆ ಬದಲಾವಣೆಗೋಸ್ಕರ ರಘುನಾಥ್ ಅವ್ರನ್ನ ಎಲ್ಲರೂ ಪ್ರೋತ್ಸಾಹ ಮಾಡ್ತಿದ್ದಾರೆ. ಅತ್ಯುತ್ಸಾಹದಲ್ಲಿ ಬಂದು ಎಲ್ಲ ಇಲ್ಲಿ ಮತದಾನ ಮಾಡ್ತಿದ್ದಾರೆ. ರಘುನಾಥ್ ಅವರ ಗೆಲುವು ನಿಶ್ಚಿತ ಅಂತ ನಾವು ಖಂಡಿತವಾಗಿ ಹೇಳ್ತೀವಿ. ಅವರ ಪ್ರಣಾಳಿಕೆ ಏನಿದೆ ಸರ್? ರಘುನಾಥ್ ಅವರು ಮೊದಲನೇದಾಗಿ ಹೇಳಬೇಕಂತ ಹೇಳಿದ್ರೆ ಹಿಂದೆ ಮಾಡಿದ್ದಂತೆಲ್ಲ ತಮ್ಗೆ ಗೊತ್ತೇ ಇದೆ. ಆದರೆ ಈಗ ಮೇಯ್ನ್ ಬಂದ್ಬಿಟ್ಟು ಕಾರ್ಪಸ್ ಫಂಡ್ ಏನೊಂದು 100 crores ಮಾಡ್ತೀವಿ, ಯಾವ ರೀತಿ ಮಾಡ್ತೀವಿ ಒಂದು. ಎರಡನೇದು ಒಂದೇ ಸಲ ಸದಸ್ಯ, ನನಗೆ ಒಂದು ಸಲ ಚಾನ್ಸ್ ಕೊಡಿ, ಮುಂದಿನ ಸಲ ನಿಂತ್ಕೊಳ್ಳಲ್ಲ. ಅದು ಮೇಯ್ನ್ ಪಾಯಿಂಟ್. ಅಂದರೆ ನಮಗೊಂದು 5 ವರ್ಷದ ಅವಕಾಶ ಕೊಡಿ. ಆ ಅವಕಾಶದಲ್ಲಿ ನಾವು ಇಡೀ ಕರ್ನಾಟಕದ ಚಿತ್ರಣನ ಬದಲಾಯಿಸ್ತೀವಿ. ಏನೊಂದು ಈಗ 65-66 ಸಾವಿರ ಸದಸ್ಯತ್ವ ಇದೆ, ಅದನ್ನು ಸುಮಾರು 4 ಲಕ್ಷದಿಂದ 5 ಲಕ್ಷವರೆಗೂ ಸದಸ್ಯತ್ವ ಮಾಡೋದು ನಮ್ಮ ಗುರಿ. ಅಂದರೆ ಪ್ರತಿ ತಾಲೂಕು, ಪ್ರತಿ ಜಿಲ್ಲೆ, ಎಲ್ಲ ನಗರಗಳಲ್ಲಿ ಬ್ರಾಹ್ಮಣರಿದ್ದಾರೆ. ಅದೇ ಸದಸ್ಯತ್ವ ಕಮ್ಮಿ ಇದೆ. ಸದಸ್ಯತ್ವ ನೋಂದಣಿ ನಮ್ಮ ಮೊದಲನೇ ಆದ್ಯತೆ ಇರುತ್ತೆ. ಹಾಗೆ ಏನು 100 ಕೋಟಿ ಕಾರ್ಪಸ್ ಫಂಡ್ ಇಡ್ತೀವಿ, ಆ ಕಾರ್ಪಸ್ ಫಂಡಿಂದ ನಮ್ಮ ಶಾಲೆಗಳು ಮತ್ತು ನಮಗೆ ಏನು ವಿದ್ಯಾಭ್ಯಾಸ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ.
ಸೊ ಅಂದರೆ ವಿದ್ಯಾ ಸಂಸ್ಥೆಗಳಂದರೆ ಯಾವ ರೀತಿ ಇಂಗ್ಲೀಷ್ ಎಜುಕೇಷನ್ ಸಿಸ್ಟಮ್ಮ ಅಥವಾ ಗುರುಕುಲ ಪದ್ಧತಿ ಸಿಸ್ಟಮ್ಮ? ನೋಡಿ, ಎರಡು ಥರ ಆಗ್ತದೆ ನಮ್ಮಲ್ಲಿ. ಒಂದು, ಈಗ ಯಾರು ಒಂದು PUC ಆಗಿರ್ತಾರೆ, SLC ಆಗಿರ್ತಾರೆ, ಅವ್ರಿಗೊಂದು ದಾರಿ ತೋರಿಸ್ಬೇಕಾಗತ್ತೆ. ಆ ದಾರಿ ತೋರಿಸೋದಕ್ಕೋಸ್ಕರ ಯಾವ ಕಡೆಗೆ ದಿಕ್ಕಲ್ಲಿ ಹೋಗಬೇಕು, ನಮ್ಮ ಬ್ರಾಹ್ಮಣ ಹುಡುಗರು ಯಾವ ದಿಕ್ಕಿನಲ್ಲಿ ಹೋಗಬೇಕು ಅನ್ನೋದಕ್ಕೆ ಒಂದು ಪದ್ಧತಿ. ಇನ್ನೊಂದು, ನಮ್ಮ ಸಂಸ್ಕಾರ ಉಳಿಬೇಕು. ಆ ಸಂಸ್ಕಾರ ಉಳಿಬೇಕಂತ ಹೇಳಿದ್ರೆ ವೇದ ಪಾರಾಯಣ ಇರ್ಬೋದು, ನಮ್ಮ ವೇದ ಪಾಠಶಾಲೆಗಳಿರ್ಬೋದು, ಅದನ್ನು ಸ್ಥಾಪನೆ ಮಾಡೋದ್ರಲ್ಲಿ ಸಹ ಡಿಸ್ಟ್ರಿಕ್ಟ್ ವೈಸ್ ನಾವು ಮಾಡೋದಕ್ಕೆ ಅದನ್ನು ಆದ್ಯತೆ ಕೊಡ್ತೀವಿ. ಅಂದರೆ ಇಂಗ್ಲೀಷ್ ಎಜುಕೇಷನ್ ಸಿಸ್ಟಮ್ ಜೊತೆ ವೇದ ಪಾರಾಯಣನೂ ಇರಬೇಕು ಅಂತ ನಾವು ಹೇಳ್ತೀರಾ? ಹೌದು. ಈಗ ಬದುಕಲಿಕ್ಕೆ ನಮಗೆ ಇಂಗ್ಲೀಷ್ ಮಾಧ್ಯಮ ಬೇಕು, ಆದರೆ ನಮ್ಮ ಸಂಸ್ಕಾರ ಉಳಿಸ್ಲಿಕ್ಕೆ ವೇದ ಪಾರಾಯಣ ಅಗತ್ಯತೆ ಇದೆ. ಇದು ಒಂದು ಸಂಘ, ಇದು ಸರ್ಕಾರದಿಂದ ಮಾಡುವಂಥ ಚುನಾವಣೆ ಅಲ್ಲ. ಸೊ ಹಾಗಾಗಿ ಒಂದು ಸಂಘ ಇರುವಂಥ ವ್ಯಕ್ತಿಗಳು ಸಂಘದ ಹಳೆ ಏನು ಯೋಜನೆಗಳು ತಂದಿರ್ತಾರೋ ಆ ಯೋಜನೆಗಳನ್ನು ಮುಂದೆ ಹೂಡ್ಕೊಂಡು ಬೇರೆ ಯೋಜನೆಗಳನ್ನು ಮಾಡಬೇಕಂತಾರೆ. ಹಾಗಾಗಿ ಅಶೋಕ್ ಹಾರ್ನಳ್ಳಿ ಅವರು ತಂದಂತಹ ಒಂದು ನಿಲುವುಗಳನ್ನು ಜೊತೆಗೆ ಹಾಕೊಂಡು ಮುಂದಕ್ಕೆ ಹೋಗ್ತೀರಾ? ನೋಡಿ, 4 ಗಂಟೆವರೆಗೂ ಚುನಾವಣೆ, ಕೊನೆಗೆ ನಾವೆಲ್ಲ ಒಟ್ಟಿಗೆ. ಆದ್ದರಿಂದ ಅಶೋಕ್ ಹಾರ್ನಳ್ಳಿ ಅವರು ಮಾಡಿರ್ತಕ್ಕಂತಹ ಉತ್ತಮವಾದ ಕೆಲಸಗಳೇನಿದೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ, ಅದರಲ್ಲೇನು ನೋ ಡೌಟ್. ಆದರೆ ಅದ್ರ ಜೊತೆಗೆ ಸ್ವಲ್ಪ ಮಾಡಿಫಿಕೇಷನ್ ಮಾಡಿ ಎಲ್ಲರದು, ನಮ್ಮ ಎಲ್ಲ ಏನೇನು ಇವಾಗ ಭಾನುಪ್ರಕಾಶ್ ಶರ್ಮಾಜಿ ಅವರು ನಿಂತಿದ್ದಾರೆ ಆಯಿತಾ, ಏನಾದರೂ ಸಹ ನಾವು ಅವ್ರದ್ದು ಸಲಹೆ ಸೂಚನೆಗಳು ತೊಗೊಳ್ತೀವಿ. ವೇದ ಪಾಠಗಳಿರ್ಬೋದು, ಬೇರೆದಿರ್ಬೋದು, ಅದರಲ್ಲಿ ಅವ್ರ ಸೂಚನೆಗಳು ತೊಗೊಳ್ತೀವಿ. ಅದೇ ರೀತಿ ನಮ್ಮ ಅಶೋಕ್ ಹಾರ್ನಳ್ಳಿ ಅವ್ರದ್ದು ಯಾವ್ಯಾವುದು ಉತ್ತಮ ಅಂಶಗಳಿದೆ ಅದನ್ನು ನಾವು ತೊಗೊಳ್ತೀವಿ. ಕಡೆಗೂ ಈಗ ಚುನಾವಣೆ ಏನಿದ್ರು 4 ಗಂಟೆವರೆಗೂ ರಿಸಲ್ಟ್ ಬರೋವರೆಗೂ ರಘುನಾಥ್ ಅವ್ರು ಗೆದ್ದ ನಂತರ ಎಲ್ಲರ ವಿಶ್ವಾಸ ಗಳಿಸ್ಕೊಂಡು ಮುನ್ನಡೀತಾರೆ, ಒಳ್ಳೆ ಕೆಲಸ ಮಾಡ್ತಾರೆ, ಬ್ರಾಹ್ಮಣರಿಗೆ ಒಳ್ಳೇದು ಮಾಡ್ತಾರೆ, ಬ್ರಾಹ್ಮಣ ಸಂಘಕ್ಕೆ ಒಳ್ಳೇದು ಮಾಡ್ತಾರೆ. ನಿನ್ನೆ ತಾನೇ ಒಂದು ಜನಗಣತಿ ಇದು ಬಂದಿದೆ, ಹೊರಗಡೆ ಬಂದಿದೆ. ಈ ಜನಗಣತಿಯನ್ನು ನೋಡಿದ್ರೆ ಬ್ರಾಹ್ಮಣರ ಸಂಖ್ಯೆ ಅತಿ ಕಮ್ಮಿಯಲ್ಲಿದೆ. ಸೊ ಗೌರ್ಮೆಂಟಿಂದ ಆ ಜನಗಣತಿ ತಪ್ಪು ಅಂತ ಹೇಳುವಂಥ ಮಾತುಗಳು ಬರ್ತಾ ಇದೆ. ಬ್ರಾಹ್ಮಣ ಸಮುದಾಯದಿಂದ ಕೂಡ ಅದೇ ರೀತಿ ಬರ್ತಾ ಇದೆ. ಸೊ ಹೀಗಿರಬೇಕಾದಾಗ ಕಾನೂನಾತ್ಮಕವಾಗಿ ನೀವು ಯಾವ ರೀತಿ ಕ್ರಮಗಳನ್ನು ತಗೋಬೋದು? ನೋಡಿ, ಜನಗಣತಿ ಬಗ್ಗೆನೇ ನಮ್ಮ ಏನಿದೆ ನಾವು ಹಿಂದಿನ ಅದನ್ನ ಅಪೋಸ್ ಮಾಡ್ತಾ ಇದ್ವಿ. ಯಾಕೆ ಅಂತ ಹೇಳಿದ್ರೆ ಜನಗಣತಿನಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಇವರು ಸಿರ್ನಾಡು, ಬಡಗನಾಡು ಮತ್ತು ಉಲ್ಚಿಕಮ್ಮಿ ಈ ರೀತಿ ಆ ಸಬ್ ಕ್ಯಾಸ್ಟ್ಗಳನ್ನ, ನಮ್ಮಲ್ಲಿರೋಂಥ ಉಪಪಂಗಡಗಳನ್ನು ತೆಗೆದುಕೊಂಡು ಗಣತಿ ಮಾಡಿ ನಮ್ಮಲ್ಲೇ ಹೊಡೆದಿದ್ದಾರೆ. ಇದು ಬರೀ ನಮಗೋಸ್ಕರ ಅಲ್ಲ, ಈವನ್ ಲಿಂಗಾಯತರಲ್ಲೂ ಗೌಡ್ರಲ್ಲೂ ಕೂಡ ಇದೇ ಇದಾಗಿದೆ, ಕ್ವಶನ್ ಆಗಿದೆ. ಅದರಿಂದ ನಾವು ಈ ಜನಗಣತಿನ ನಾವು ಅಪೋಸ್ ಮಾಡ್ತೀವಿ. ಸರ್ಕಾರಿ ರೀತಿಯಲ್ಲೇ ಯಾವುದನ್ನು ಥರ್ಡ್ ಪಾರ್ಟಿದು ನಾವು ಮಾಡಿ ಇಡೀ ಕರ್ನಾಟಕದಾದ್ಯಂತ ಏನು ಒಂದು ಬ್ರಾಹ್ಮಣರ ಸಂಖ್ಯೆ ಇದೆ ಅದು ಜನಗಣತಿ ಖಂಡಿತವಾಗಿ ನಡೆಸ್ಕೊಡ್ತೀವಿ. AKBMS 13ನೇ ತಾರೀಕು ನಡೆದ ಚುನಾವಣೆಯಲ್ಲಿ ಮತದಾನ ಪ್ರಭುಗಳು ನೀಡಿದ ಫಲಿತಾಂಶ ಬದಲಾವಣೆಯ ಸಂಕೇತವು. ಹೊಸ ನಾಂದಿಗೆ ಹೊಸ ಹೆಜ್ಜೆಯ ಚೇತನದ ಚಿಲುಮೆಯ. ಬ್ರಾಹ್ಮಣ ಮತದಾರರ ಸಂಖ್ಯೆಯ ಆಧಾರದ ಮೇಲೆ ಆಯಾ ಜಿಲ್ಲೆಯಲ್ಲಿ ಜಿಲ್ಲಾ ಪ್ರತಿನಿಧಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡಲಾಗಿತ್ತು. ನೂತನ ರಾಜ್ಯಾಧ್ಯಕ್ಷರಾಗಿ ಶ್ರೀ ರಘುನಾಥ್ ಅವರು ಆಯ್ಕೆಯಾದರು. ಡಾಕ್ಟರ್ ಭಾನುಪ್ರಕಾಶ್ 11,235 ಮತಗಳನ್ನು ಪಡೆದರೆ ಶ್ರೀ ರಘುನಾಥ್ ಅವರು 13,399 ಮತಗಳನ್ನು ಪಡೆದರು. ಶ್ರೀ ರಘುನಾಥ್ ಅವರು 2,164 ಮತಗಳ ಅಂತರದಿಂದ ವಿಜಯಮಣೆ ಮಾಲೆ ತಮ್ಮದಾಗಿಸಿಕೊಂಡರು. 11 ಜಿಲ್ಲೆಗಳಲ್ಲಿ ಜಿಲ್ಲಾ ಪ್ರತಿನಿಧಿಗಳು ಅವಿರೋಧವಾಗಿ ಆಯ್ಕೆಯಾದರು. ಇನ್ನು ಮಿಕ್ಕ ಜಿಲ್ಲೆಯಲ್ಲಿ ಗೆದ್ದ ಪ್ರತಿನಿಧಿಗಳು ಕೋಲಾರದಲ್ಲಿ ಆನಂದಮೂರ್ತಿ, ರಾಯಚೂರಿನಲ್ಲಿ ರಮೇಶ್ ಎ ಕುಲಕರ್ಣಿ, ಇನ್ನು ಬೆಂಗಳೂರು ದಕ್ಷಿಣದಲ್ಲಿ ಕೆ ಸತೀಶ್ ಉರಾಳ್, KS ರವಿಕುಮಾರ್, ರಾಜಶೇಖರ್, ಶ್ರೀಮತಿ ಅಂಬಿಕಾ ರಾಮಚಂದ್ರ. ಬೆಂಗಳೂರು ಉತ್ತರದಲ್ಲಿ GS ನಾಗೇಶ್, A ದಿಲೀಪ್ ಕುಮಾರ್. ಬೆಂಗಳೂರು ಕೇಂದ್ರದಲ್ಲಿ SS ಪ್ರಸಾದ್, ಶ್ರೀನಿವಾಸ್ ರಾಘವನ್. ಬೆಂಗಳೂರು ಗ್ರಾಮಾಂತರದಲ್ಲಿ K ಮಂಜುನಾಥ್. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ PR ಪ್ರಕಾಶ್. ಚಿತ್ರದುರ್ಗ ಜಿಲ್ಲೆಯಲ್ಲಿ ಶ್ರೀ ನಾಗರಾಜರಾವ್ TK. ಹಾವೇರಿ ಜಿಲ್ಲೆಯಲ್ಲಿ ದತ್ತಾತ್ರೇಯ. ದಾವಣಗೆರೆ ಜಿಲ್ಲೆಯಲ್ಲಿ CK ಅನಂತ ತೀರ್ಥಾಚಾರ್. ತುಮಕೂರಿನಲ್ಲಿ H ಹರೀಶ್. ಮೈಸೂರಿನಲ್ಲಿ DT ಪ್ರಕಾಶ್, ಡಾಕ್ಟರ್ ಲಕ್ಷ್ಮೀದೇವಿ. ಬೀದರ್ನಲ್ಲಿ ವೆಂಕಟೇಶ ಕುಲಕರ್ಣಿ. ಶಿವಮೊಗ್ಗದಲ್ಲಿ ರಘುರಾಮ್. ಬಿಜಾಪುರದಲ್ಲಿ ಸತೀಶ್ ಚಂದ್ರ ಕುಲಕರ್ಣಿ. ಹುಬ್ಬಳ್ಳಿಯಲ್ಲಿ ಲಕ್ಷ್ಮಣ ಕುಲಕರ್ಣಿ. ಬಾಗಲಕೋಟೆಯಲ್ಲಿ ಗುರುರಾಜ ಗೊಂಬಿ.